Good morning, guys. Welcome to my YouTube channel Mom's Village Recipes. ಇವತ್ತು ನಾನು ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವ್ಲಾಗಲ್ಲಿ ನನ್ನ ದಿನ ಹೇಗಿರುತ್ತೆ ಹಾಗೂ ಇವತ್ತು ನಾನು ಏನೆಲ್ಲ ಕುಕ್ ಮಾಡ್ತೇನೆ ಅನ್ನೋದನ್ನು ನೋಡೋಣ ಬನ್ನಿ. ಜೋರು ಬೆಳಗ್ಗೆ ಮಳೆ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಬೆಳಗ್ಗೆ ತಿಂಡಿನ ಬೇಗನೆ ಮಾಡ್ಕೊಳ್ತಾ ಇದ್ದೇವೆ. ನಮ್ಮದು ಹಳ್ಳಿ ಆಗಿರೋದ್ರಿಂದ ನಿನ್ನೆ ಜೋರು ಮಳೆ ಬಂದು ಇವತ್ತು ಕರೆಂಟ್ ಇಲ್ಲ. ಹಾಗಾಗಿ ತಿಂಡಿಗೆ ಸಿಂಪಲ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಪಲ್ಯಕ್ಕೆ ನಾನು ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆನ ಮೊದಲೇ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ. ಸೊ ಅದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ನಂತರ ಹಾಕೋದು. ಈಗ ಒಂದು ಟೊಮ್ಯಾಟೊನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊ ಹಾಕಿದ್ರೆ ಪಲ್ಯ ಇನ್ನೂ ಕೂಡ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಆಲೂಗಡ್ಡೆನ ಆ್ಯಡ್ ಮಾಡೋಣ. ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಈಗ ಇಲ್ಲಿ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಗೈಸ್, ನಾನು ತುಂಬಾ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಕೂಡ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ವ್ಯೂಸ್ ಬರುತ್ತೆ, ಬಟ್ ಯಾರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಚಪಾತಿ ಎಲ್ಲ ಆದಮೇಲೆ ನಾನು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನ ತಿಂದೆ. ತಿಂಡಿಯೆಲ್ಲ ತಿಂದ್ಬಿಟ್ಟು ನಾನು ಸೀದಾ ಬಂದಿರೋದು ನಮ್ಮ ತೋಟಕ್ಕೆ. ತೆಂಗಿನಕಾಯಿ ಏನಾದರೂ ಬಿದ್ದಿದೆಯಾ ಮಳೆಗೆ ಅಂತ ಹೇಳಿ ನೋಡ್ಕೊಂಡು ಬರ್ಲಿಕ್ಕಂತ ಬಂದೆ. ತೋಟಕ್ಕೆ ಈ ಮಳೆಗೆ ಬರೋಕ್ಕೆ ಆಗಲ್ಲ, ತುಂಬ ಹುಲ್ಲು ಎಲ್ಲ ಬಂದುಬಿಟ್ಟಿದೆ. ನೋಡಿ, ಇದು ನಮ್ಮ ಸಣ್ಣ ತೋಡು ಆಯಿತಾ. ಸಣ್ಣದಂದರೆ ಸಣ್ಣದು, ನೀರು ಹೋಗ್ತಾ ಇಲ್ಲ ಇದರಲ್ಲಿ. ಅಂದರೆ ಈಗ ಬಿಟ್ಟು 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 ಮಳೆ ಬರ್ತಾ ಇರೋದ್ರಿಂದ. ಮುಂಚೆ ಎಲ್ಲ ಅದರಲ್ಲಿ ಚಿಕ್ಕ ಚಿಕ್ಕ ಮೀನೆಲ್ಲ ಬರ್ತಾಯಿತ್ತು. ನಾವೆಲ್ಲ ಆಟ ಆಡ್ತಾ ಇದ್ವಿ ಆ ನೀರಲ್ಲಿ, ಚಿಕ್ಕ ಚಿಕ್ಕ ಮೀನೆಲ್ಲ ಹಿಡಿತಾ ಇದ್ವಿ. ಇದು ತೆಕ್ಕಿ ಗಿಡ. ಇದರ ಎಲೆಯಲ್ಲಿ ನಾವು ಹಲಸಿನಕಾಯಿ ಗಟ್ಟಿ ಎಲ್ಲ ಮಾಡ್ತೇವೆ. ತೋಟನ ನೋಡಲಿಕ್ಕಾಗಲ್ಲ, ಅಷ್ಟು ಹುಲ್ಲು ಬಂದಿದೆ. ಆ ಹುಲ್ಲಲ್ಲಿ ನಡೆಯೋಕ್ಕೂ ಆಗಲ್ಲ, ಭಯ ಆಗುತ್ತೆ. ಕ್ಲೀನ್ ಮಾಡಬೇಕು, ಇನ್ನೊಂದು ವಾರದಲ್ಲಿ ಇದೆಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಇದು ನಮ್ಮದು ಸಣ್ಣ ಸಣ್ಣ ಗಿಡಗಳು. ಒಂದೂವರೆ ವರ್ಷ ಆಗಿರ್ಬೋದು. ಸಣ್ಣ ಸಣ್ಣ ಗಿಡಗಳು, ಇಲ್ಲಷ್ಟು ಹುಲ್ಲಿಲ್ಲ, ಅದನ್ನು ತೆಗೆದಿದ್ದೇವೆ. ಹುಲ್ಲೆಲ್ಲ ಕ್ಲೀನ್ ಮಾಡಿದ್ದೇವೆ. ಒಂದು ಸೈಡಿಂದ ಕ್ಲೀನ್ ಮಾಡ್ತಾ ಬರ್ತಾ ಇದ್ದೇವೆ, ಇನ್ನೊಂದು ಸೈಡಿಂದ ಕ್ಲೀನ್ ಆಗಬೇಕು. ಇದು ಎಷ್ಟು ತೆಗೆದ್ರೂ ಪುನಃ ಪುನಃ ಬರ್ತಾ ಇರುತ್ತೆ ಈ ಪಂತಿ. ಇದು ಅಂದರೆ ಹರಡುತ್ತೆ. ಒಂದು ಗಿಡ ಇದ್ದರೆ ಸಾಕು, ಇಡೀ ಎಲ್ಲ ಕಡೆ ಹಬ್ಬಿಡುತ್ತೆ. ನೋಡಿ, ಇಲ್ಲಿ ಇದೊಂದು ಅಡಿಕೆ ಗಿಡ ಆ ತೆಂಗಿನ ಮರಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಗಾಳಿಗೆ. ಅದು ಆವಾಗಿಂದ ಸೌಂಡ್ ಬರ್ತಾ ಇದೆ, ಏನೋ ಒಂಥರ. ನಾನು ಏನು ಸೌಂಡ್ ಬರ್ತಿದೆ ಅಂತ ನೋಡ್ತಾ ಇದ್ದೇನೆ. ಅದು ಗಾಳಿಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಅದು ಸೌಂಡ್ ಬರ್ತಾ ಇರೋದು. ಏನೆಲ್ಲ ಆಗುತ್ತೋ ಗಾಳಿಗೆ ಅವಂತರ ಗೊತ್ತಿಲ್ಲ. ಇಲ್ಲೂ ಒಂದು ಬಿದ್ದಿದೆ ಅನಿಸುತ್ತೆ. ಹೌದು, ಇಲ್ಲೊಂದು ತೆಂಗಿನಕಾಯಿ ಬಿದ್ದಿದೆ. ಕೆಲವು ತೆಂಗಿನಕಾಯಿ ಸಿಕ್ತು, ಅಮ್ಮನಿಗೆ ಸ್ವಲ್ಪ ಜಾಸ್ತಿನೇ ಸಿಕ್ತು. ನಮ್ಮ ಹತ್ರಲ್ಲಿ ಏನಂದರೆ, ಇಲ್ಲಿ ತೆಂಗಿನಕಾಯಿ ಬಿದ್ದರೆ ಉಳಿಯಲ್ಲ, ಹಂದಿ ಬಂದೆಲ್ಲ ತಗೊಂಡು ಹೋಗಿಬಿಡುತ್ತೆ, ತಿಂದ್ಕೊಳ್ಳುತ್ತೆ. ಹಾಗಾಗಿ ಪ್ರತಿದಿನ ನೋಡಬೇಕು, ಬಿದ್ದಿದ್ದರೆ ಹೆಕ್ಕೊಂಡು ಬರಬೇಕು, ಇಲ್ಲಾಂದರೆ ಸಿಗೋದಿಲ್ಲ. ಅದೊಂದು ಕಷ್ಟ. ಅದಕ್ಕೆ ಡೈಲಿ ಹೋಗಲೇಬೇಕು. ನೋಡಿ ಇದು ಹೇಗಿದೆ ಅಂತ. ನಮ್ಮದು ದೊಡ್ಡ ತೋಟ, ಕೆಳಗಡೆ ಸೈಡ್ ಇರೋದು. ಇದರಿಂದ ಬರಲಿಕ್ಕೆ ದೊಡ್ಡ ಕಷ್ಟ. ಇದು ಬೆಟ್ಟ ಗುಡ್ಡ ಹತ್ಕೊಂಡು ಮೌಂಟೇನ್ ಹೇರ್ಕೊಂಡು ಹೋಗಬೇಕು, ಆ ಥರ ಇದೆ. ಇಲ್ಲಿ ಕಷ್ಟ ಇದೆ. ಅಲ್ಲಿ ಹೋಗಬೇಕು, ನಮ್ಮ ಮನೆಗೆ ಮೇಲೆ ಹೋಗಬೇಕು. ಇಲ್ಲೆಲ್ಲ ಸ್ಟೆಪ್ ಇದೆ, ಸ್ಟೆಪ್ಪನ್ನೆಲ್ಲ ಹತ್ಕೊಂಡು ಹೋಗಬೇಕು. ಕಷ್ಟ. ನೋಡಿ ಇಲ್ಲಿ, ಇದು ಪತ್ರೊಡೆ ಪತ್ರೊಡೆ ಮಾಡ್ತೇವಲ್ಲ, ಅದು ಎಲೆ ಸಿಕ್ತು ಒಂದು. ಅದನ್ನು ಕುಯ್ಕೊಂಡು ಬರ್ತಾ ಇದ್ದಾರೆ ಅಮ್ಮ. ನನ್ನ ಪತ್ರೊಡೆ ರೆಸಿಪಿ ನಿಮಗೆ ಡೀಟೇಲ್ ರೆಸಿಪಿ ಒಂದಿನ ಅಪ್ಲೋಡ್ ಮಾಡ್ತೇನೆ ಆಯಿತಾ. ಸೊ ನೆಕ್ಸ್ಟು ಆ ರೆಸಿಪಿ ಅಪ್ಲೋಡ್ ಮಾಡ್ತೇನೆ. ಪತ್ರೊಡೆ ನೋಡಿ, ಹೀಗೆ ಸ್ಟೆಪ್ ಇದೆ. ಇದನ್ನು ಹತ್ಕೊಂಡು ಹೋದರೆ ನಮ್ಮ ಮನೆ ಸಿಗುತ್ತೆ. ಸ್ವಲ್ಪ ಕಷ್ಟನೇ. ನಮ್ಮದು ಬಾವಿ ಕೂಡ ಕೆಳಗಡೆ ಸೈಡ್ ಇರೋದ್ರಿಂದ ನೀರು ಕೂಡ ತೊಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ.
ಕರೆಂಟ್ ಎಲ್ಲ ಇಲ್ಲ ಅಂದರೆ ನೀರೆಲ್ಲ ತಗೊಂಡು ಹೋಗೋದು ಕಷ್ಟ. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋಣ. ಇವತ್ತು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಳೆ ಬೇಯ್ತಾ ಇದೆ ನೋಡಿ. ಮೊದಲೇ ಬೇಳೆ ಬೇಯೋಕ್ಕಿಟ್ಟಿದ್ದೀವಿ. ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅಮ್ಮ. ಸೊ ಸಿಂಪಲ್ಲಾಗಿ ಬೇಳೆ ಸಾಂಬಾರು ರೆಡಿ ಆಯಿತು. ಟೊಮ್ಯಾಟೊ, ಬದನೆ, ಕಾಯಿ ಮೆಣಸು, ಬೇಳೆ ಇಷ್ಟೇ ಹಾಕಿರೋದು. ಸೊ ಈಗ ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೇನೆ. ಇದು ಮಾವಿನ ಹಣ್ಣು ಆಯಿತಾ. ಮಾವಿನ ಹಣ್ಣನ್ನು ನಾವು ಸ್ವಲ್ಪ ಬೇಯಿಸಿಬಿಟ್ಟು ಅದನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೇವೆ. ಇದು ವರ್ಷ ಇಡೀ ಯೂಸ್ ಮಾಡ್ಬೋದು. ಸೊ ಇದರದ್ದೊಂದು ರೆಸಿಪಿ ಮಾಡೋಣ ಇವಾಗ. ಮೊದಲು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ ಎಲ್ಲ ಹಾಕಿ ಆದಮೇಲೆ ಇದಕ್ಕೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗ್ತಿರ್ಬೇಕಾದ್ರೆ ಇನ್ನೊಂದು ಸೈಡಲ್ಲಿ ತೆಗೆದಿಟ್ಟಿರುವಂತಹ ಮಾವಿನ ಹಣ್ಣನ್ನು ಈ ಥರ ಕಿವುಚ್ಕೋಬೇಕು. ಇದು ಹಣ್ಣಾಗಿ ಇರೋದ್ರಿಂದ ಅದು ಬೇಗನೆ ಕಿವುಚ್ಕೊಂಡಾಗ ಇದಾಗುತ್ತೆ ನೋಡಿ. ಈ ಥರ ಕಿವುಚ್ಕೊಳ್ಳೋಣ ಚೆನ್ನಾಗಿ. ಈಗ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಕಿವುಚ್ಕೊಳ್ಳಿ ನೋಡಿ. ಇದು ಈ ಥರ ಕಾಣ್ತಾ ಇದೆ. ಈಗ ಇದನ್ನು ಮಾಡಿಟ್ಟಿರುವಂಥ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಲಿ ಇದು ಸಹ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡಿ ನೋಡಿ. ನಾವಿಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೇವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ಒಂದು ದೊಡ್ಡ ತುಂಡು ಬೆಲ್ಲನ ಸೇರಿಸ್ಕೋಬೇಕು. ಯಾಕಂದರೆ ಇದು ಹುಳಿ ಮತ್ತು ಉಪ್ಪು ಜಾಸ್ತಿ ಇರುತ್ತೆ, ಹಾಗಾಗಿ ಸಿಹಿ ಸ್ವಲ್ಪ ಕಡಿಮೆ ಇರುತ್ತೆ. ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಮ್ಮ ಒಂದು ಮರದಲ್ಲಾಗಿರುವಂತಹ ಜೀಗುಜ್ಜೆನ ನಾವು ಕುಯ್ಕೊಳ್ತಾ ಇದ್ದೇವೆ ನೋಡಿ. ಇದೇ ಜೀಗುಜ್ಜೆ. ಇದರ ಡೀಟೇಲ್ಡ್ ರೆಸಿಪೀಸನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತಿಗಿಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.